ನೀವೆಲ್ಲ ಈ ಸಸ್ಯವನ್ನು ಗಮನಿಸಿರ್ಬೋದು. ಸಾಕಷ್ಟು ಕಡೆ ಮನೆ ಮುಂದೆ ಇದನ್ನು ಹೂವಿನ ಕುಂಡಲಗಳಲ್ಲಿ ಬೆಳೆಸಿರ್ತಾರೆ. ಸ್ಥಳಾವಕಾಶ ಇದ್ದವರು ನೆಲದ ಮೇಲೆಯೂ ಸಹ ಈ ಒಂದು ಸಸ್ಯವನ್ನು ಬೆಳಿಬೋದು. ಈ ಒಂದು ಸಸ್ಯದ ಹೆಸರು ಲೆಮನ್ ಗ್ರಾಸ್ ಟೀ ಅಂತೇಳಿ, ಅಂದರೆ ನಿಂಬೆ ಹುಲ್ಲಿನ ಚಹಾದ ಒಂದು ಸಸ್ಯ ಅಂತೇಳಿ. ನಿಂಬೆ ಪರಿಮಳದ ಎಲೆಗಳಿಂದ ತಯಾರಿಸುವಂತಹ ಆರೋಗ್ಯಕರ ಗಿಡಮೂಲಿಕೆಯ ಸಹಾಯದಿಂದ ನಾವು ಪಾನೀಯವನ್ನು ತಯಾರಿಸ್ಕೊಳ್ಬೋದು. ಈ ಒಂದು ಪಾನೀಯ ನಮ್ಮ ಜೀರ್ಣಕ್ರಿಯೆಗೆ ಇದು ಸಹಾಯಕಾರಿ ಅಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಅದರ ಜೊತೆಗೆ ದೇಹದ ತೂಕ ಇಳಿಸೋದಕ್ಕೋಸ್ಕರ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೋಸ್ಕರ ಇದರಿಂದ ತಯಾರಿಸಿದಂತಹ ಪಾನೀಯವನ್ನು ಸೇವನೆ ಮಾಡಿದರೆ ಒಳ್ಳೆಯದು ಅಂತೇಳಿ ಹೇಳ್ತಾರೆ. ದಿನಕ್ಕೆ 1 ಅಥವಾ 2 ಸಾರಿ ಇದರಿಂದ ಚಹಾವನ್ನು ತಯಾರು ಮಾಡಿಕೊಂಡು ನಾವು ಕುಡಿಬಹುದು. ಅದರಿಂದ ಸಾಕಷ್ಟು ಪರಿಣಾಮಗಳು ಇದಾವು ಅಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಹಾಗಾದರೆ ಇದರಿಂದ ತಯಾರಿಸುವಂತಹ ಚಹಾದ ಒಂದು ವಿಧಾನವನ್ನು ನಾವು ನೋಡೋಣ. 2 ಕಪ್ ಟೀ ತಯಾರಿಸಬೇಕಾದ್ರೆ ಎಷ್ಟು ಎಲೆ ಬೇಕಾಗ್ಬೋದು ಅನ್ನುವಂತಹ ಗೊಂದಲ ಇರುತ್ತೆ. ಅದಕ್ಕೋಸ್ಕರ ನಾವು ಅದರ ಬಗ್ಗೆ ನೋಡೋಣ. 2 ಕಪ್ ಟೀ ತಯಾರಿಸಬೇಕಾದ್ರೆ 1 ಎಲೆ, ಚಿಕ್ಕದಾದ 1 ಎಲೆ ಸಾಕಾಗುತ್ತೆ. ಮೊದಲು ನಾವು ಚಹಾ ಪಾತ್ರೆಯನ್ನು ಇಟ್ಟು ಅದಕ್ಕೆ 1 ಗ್ಲಾಸ್ ನೀರು ಹಾಕೋಣ. ಅನಂತರ ಆ ಎಲೆಯನ್ನು ಚಿಕ್ಕ ಚಿಕ್ಕ ಪೀಸುಗಳನ್ನಾಗಿ ಮಾಡಿ ಬಿಸಿಯಾದ ನೀರಿನಲ್ಲಿ ಹಾಕಬೇಕು. ಅನಂತರ ಆ ಬಿಸಿಯಾದ ನೀರಿಗೆ ನಾವು ಚಹಾ ಪುಡಿಯನ್ನು ಹಾಕೋಣ. 2 ಕಪ್ ಟೀಗೆ ಬೇಕಾಗುವಷ್ಟು ಚಹಾ ಪುಡಿಯನ್ನು ಹಾಕಬೇಕು. ಅದು ಚೆನ್ನಾಗಿ ಕುದಿದ ನಂತರ ಸರಿಯಾಗಿ ಅದು ಕಲರ್ ಬರುವವರೆಗೂ ಕುದಿಬೇಕು. ಅದು ಚೆನ್ನಾಗಿ ಕುದಿದ ನಂತರ ಅದಕ್ಕೆ 1 ಗ್ಲಾಸ್ ಹಾಲನ್ನು ಬೆರೆಸಬೇಕು. 1 ಗ್ಲಾಸ್ ಹಾಲನ್ನು ಬೆರೆಸಿ ಅದು ಸಹ ಚೆನ್ನಾಗಿ ಕುದಿಬೇಕು. ಅನಂತರ ನಾವು ರುಚಿಗೆ ಅನುಗುಣವಾಗಿ ಸಕ್ಕರೆಯನ್ನು ಹಾಕಬೇಕು. ಸಕ್ಕರೆ ಅವರವರ ರುಚಿಗೆ ಅನುಗುಣವಾಗಿ ಬೆರೆಸ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಆ ಚಹಾದ ಕಲರ್ ಚೆನ್ನಾಗಿ ಬರೋ ಹಾಗೆ ಆ ಎಲೆಯ ಫ್ಲೇವರ್ ಮತ್ತು ಚಹಾ ಪುಡಿಯ ಒಂದು ಫ್ಲೇವರ್ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಕುದಿಸ್ಬೇಕು. ಕುದಿಸಿದಾಗ ಮಾತ್ರ ಅದರ ಒಂದು ರುಚಿಯ ಘಮಲನ ನಾವು ಸವಿಯೋದಕ್ಕೆ ಸಾಧ್ಯ. ಇವಾಗ ಚೆನ್ನಾಗಿ ಕುದಿದಿದೆ. ಈ ಕುದಿದ ಚಹಾದ ಒಂದು ಸೇವನೆಯನ್ನು ನಾವು ಗ್ಲಾಸ್ನಲ್ಲಿ ಹಾಕ್ಕೊಂಡು ಸವಿಬೇಕು. ಈ ಸಸ್ಯದಿಂದ ತಯಾರಿಸಿದ ಚಹಾ ಸೇವನೆಯ ರುಚಿಯ ಘಮಲು ನಮಗೆ ಸದಾ ಇರಬೇಕು ಅಂತಂದರೆ ಈ ಒಂದು ಸಸ್ಯ ದಟ್ಟವಾಗಿ ಬೆಳೆದಾಗ ಅದನ್ನು ಕತ್ತರಿಸಿ ನೆರಳಿನಲ್ಲಿ ಒಣಗಿಸಿ ಈ ರೀತಿ ಅದನ್ನು ನಾವು ಶೇಖರಣೆ ಮಾಡಿಕೊಂಡು ಇಟ್ಕೊಳ್ಬೋದು. ಇದು ಕೆಡುವಂತಹ ವಸ್ತು ಅಲ್ಲ. ಹೀಗಾಗಿ ಸದಾಕಾಲ ನಾವು ನಮಗೆ ಬೇಕನಿಸಿದಾಗ ಇದನ್ನು ಚಹಾ ಮಾಡಿಕೊಳ್ಬೇಕಾದ್ರೆ ಹಾಕಿ ನಾವು ಇದರ ರುಚಿಯನ್ನು ಸವಿಬಹುದು.